ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು. ಬರೀ ಇವತ್ತು ಬುಧವಾರ ಟೈಮ್ 1:30 ಆಗೈತೆ ನೋಡ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದು. ಬೆಳಗ್ಗೆ ನಾಷ್ಟ ಕಾಯಿಪಲ್ಲೆ ತರೋದು ಎಲ್ಲ ತೊಳೆದು ಇಡೋದು ಎಲ್ಲ ಆಗೈತಿ. ತನೂ ಮೊಬೈಲ್ ಒಯ್ದಿದ್ಲ, ಹಾಗಾಗಿ ನಾನು ಇಡೋದು ಸ್ಟಾರ್ಟ್ ಮಾಡೋಕೆ ಆಗಿತ್ತಿಲ್ಲ ರೀ. ಇವಾಗ ಟೈಮ್ 1:30 ಆಗಕ್ಕೆ ಬಂದಿತ್ತು. ತನೂ ಕಾಲೇಜಿಂದ ಬಂದ್ಲು. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕಾಯಿಪಲ್ಲೆಲ್ಲ ತಂದು ಸೋಸಿ ತೊಳೆದು ಇಟ್ಟಿದ್ದೆ ರೀ. ಇನ್ನು ರೊಟ್ಟಿ ಮಾಡೋ ಕೆಲಸ ನೋಡ್ರಿ. ನಮ್ಗೆ ಊಟಕ್ಕೆ ಮತ್ತು ನಾಳೆಗೆ ಸ್ವಲ್ಪ ಒಂದು 20 ರೊಟ್ಟಿ ಪಾರ್ಸಲ್ನು ಕಳ್ಸೋದಿತ್ತು. ಅದಕ್ಕಾಗಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಎರಡೂ ಮಾಡ್ರೆ ಐತಂತ ಕಾಯಿಪಲ್ಲೆ ಸೋಸಿಟ್ಟಾದ್ಮೇಲೆ ಈಗಿದ್ರೆ ರೊಟ್ಟಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ರೊಟ್ಟಿ ಮಾಡೋಕ್ಕಿಂತ ನನಗೆ ಹಿಟ್ಟು ಕಲಸೋದು ಒಂದು ದೊಡ್ಡ ಕೆಲಸ ಅಂತ ಅನ್ಸುತ್ತೆ. ಅಂದ್ರೆ ರೊಟ್ಟಿ ಮಾಡಾಕ್ರಿ ಹಿಟ್ಟು ಚಲೋತ್ನಾಗ ಕಲಿಸ್ಬಿಟ್ರೆ ರೊಟ್ಟಿ ಬಡ್ಯಾ ಮುಂದಾಗ ಹರಿಯಂಗಿಲ್ಲ ರೀ. ಸ್ವಲ್ಪ ಹಿಟ್ಟು ಕಲಸೋದ್ರಾಗೆ ಹೆಚ್ಚು ಕಡಿಮೆ ಆಯ್ತಲ್ಲ ರೊಟ್ಟಿ ಮುಗಿಸೋದು ಅಥವಾ ಹರಿಯೋದು ಆ ಥರ ಆಗ್ತಿರ್ತೈತಿ. ಅಂದ್ರೆ ಮಷಿನ್ ರೊಟ್ಟಿಗಿಂತ ಈ ಥರ ಕೈಲೇ ಬಡಿದ ರೊಟ್ಟಿನೇ ಟೇಸ್ಟ್ ರೀ. ಅಂದರೆ ಇತ್ತೀಚಿಗಂತೂ ಯಾರೂ ಕೈಲೇ ಜಾಸ್ತಿ ಮಾಡಲ್ಲಾಗ್ಯಾರ. ಯಾಕಂದ್ರೆ ಮಷಿನ್ ಬಂದುಬಿಟ್ಟಾವಲ್ಲ, ಹಾಗಾಗಿ ಎಲ್ಲ ಮಷಿನ್ ರೊಟ್ಟಿನೇ ಆರಾಮ್ಸಿ ರೊಟ್ಟಿ ರೆಡಿಯಾಗಿ ಬರ್ತಾವೆ. ಜಸ್ಟ್ ಬೆನ್ಸೋದು ಕೊಡೋದ್ರಿ. ಬಿಜಾಪುರದಾಗ ಒಂದು 2-3 ಕಡೆ ಅದು ರೊಟ್ಟಿ ಮಷಿನ್ ಹಾಕ್ಯಾರಿ. ನಾನು ನೋಡಿದ್ದೀನಿ. ಅಂದರೆ ನಾನು ಮೊನ್ನೆ ಒಂದು ಅಮೇರಿಕಕ್ಕೆ ಪಾರ್ಸಲ್ ಎಲ್ಲ ಕಳ್ಸಕ್ಕೆ ಹೋಗಿದ್ದಿಲ್ಲ, ಅಲ್ಲಿ ರೊಟ್ಟಿ ಮಷಿನ್ ಹಾಕಿದ್ರು. ಭಾಳ ಫಾಸ್ಟ್ ಆಗಿರಿ ರೊಟ್ಟಿ ರೆಡಿಯಾಗಿ ಬರ್ತಾವ್ರಿ. ಅಂದ್ರೆ ಒಂದು ತಾಸಿಗೆ 400-500 ಆ ಥರ ರೊಟ್ಟಿ ರೆಡಿ ಮಾಡೋದ್ರಿ. ಜಸ್ಟ್ ಬೆನ್ಸೋದು ಕೊಡೋದು ಅಷ್ಟೇ ಕೆಲಸ ನೋಡ್ರಿ. ಅಂದ್ರೆ ಕೈದೇನು ಕೆಲಸ ಜಾಸ್ತಿ ಇರಂಗಿಲ್ಲ ರೀ. ಆದರೆ ಆ ಥರ ರೊಟ್ಟಿ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ. ಅಂದ್ರೆ ಅದು ತಿಂದವ್ರಿಗೆ ಗೊತ್ತಿರುತ್ತೆ. ಈಗಿದ್ರೆ ರೊಟ್ಟಿ ನಾನು ಒಂದು 10-15 ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಎರಡೂ ಮಾಡಿ ಮುಗಿಸೋಟಿಗೆ ಪಾರ್ಸಲ್ ಬಂದಿತ್ತು ರೀ. ನನ್ನ ಮಗಳಿಗೆ ಆಕೆಗೆ ಇಷ್ಟ ಆಗಿದೆ. ಏನಾದರೂ ಬಂದುಬಿಟ್ರೆ ಪಟ್ಟಂತ ಅದನ್ನ ಓಪನ್ ಮಾಡಿ ನೋಡಿಬಿಡ್ಬೇಕು. ಅಂದರೆ ಅದು ಅಡ್ಗೆ ತರಿಸಿದ್ಲು, ಅಂದ್ರೆ ಕಾಂಬ್ ಅಂತೀವಲ್ರಿ, ಅದನ್ನೇ ತರಿಸಿದ್ಲು. ಅದನ್ನೇ ನೋಡಕ್ಕಂತ ನೋಡ್ರಿ ಯಾವ ಥರ ಐತಿ. ಆ್ಯಕ್ಚುಲಿ ಇದಕ್ಕೆ ನಾವು 145 ರೂಪಾಯಿ ಕೊಟ್ಟಿದ್ದು. ಈಗ ಮೀಶೋ ಒಳಗೆ ರೀ ಅದು ಈಗ 130 ರೂಪಾಯಿ ಆಗೈತಿ. ಆದ್ರೆ ಸ್ಟಾಕನ್ನ ಖಾಲಿ ಆಗೈತ್ರಿ. ನಾನು ನಿನ್ನೆ ಚೆಕ್ ಮಾಡಕ್ಕೆ ಅಂತಿದ್ದೆ ರೀ. ಅಂದರೆ ಇನ್ಸ್ಟಾಗ್ರಾಮ್ದಾಗ ಒಂದು ರೀಲ್ ಹಾಕಿದ್ದೆ. ಆವಾಗ ಲಿಂಕ್ ಕೇಳಾಕತ್ತಿದ್ರು. ಅದನ್ನೇ ಲಿಂಕ್ ಕೊಡೋಣಂತ ನಾನು ಚೆಕ್ ಮಾಡೋ ಮುಂದಾಗ ಸ್ಟಾಕನ್ನು ಖಾಲಿ ಆಗೈತ್ರಿ. ಅಂದರೆ ಸ್ಟಾಕ್ ಖಾಲಿ ಆದಾಗ ಲಿಂಕನ್ನು ಶೇರ್ ಮಾಡೋಕೆ ಆಗಂಗಿಲ್ಲ ರೀ. ಹಾಗಾಗಿ ಅಂದ್ರೆ ಕಮ್ಮಿನೂ ಆಗೈತಿ ಮತ್ತು ಬೆಸ್ಟ್ ಕ್ವಾಲಿಟಿ ಅಂತ ನನಗೆ ಅನಿಸ್ತು ರೀ. ಭಾಳ ಮಸ್ತ್ ಅನ್ಸಕತ್ತಿತ್ತು. ಮತ್ತು ಈಕೋ ಫ್ರೆಂಡ್ಲಿ ಇದನ್ನ ಬ್ಯಾಂಬೂ ವುಡ್ಡಿಂದ ಮಾಡಿರ್ತಾರಲ್ರಿ, ಭಾಳ ಬೆಸ್ಟ್ ಐತಿ. ಮತ್ತು ನಮ್ಮ ಸ್ಕಿನ್ನಿಗೆ ಡ್ಯಾಮೇಜ್ನೂ ಆಗಂಗಿಲ್ಲ ನೋಡ್ರಿ. ಸಣ್ಣ ಮಕ್ಕಳಿಗೂ ಯೂಸ್ ಮಾಡ್ಬೋದು. ಅಂದ್ರೆ ಭಾಳ ಬೆಸ್ಟ್ ಅಂತ ಅನಿಸ್ತು ರೀ. ಅಂದರೆ ಸ್ಟಾಕ್ನೇ ಖಾಲಿ ಆಗೈತಿ. ನನಗೂ ಕೇಳಾಕತ್ತಿದ್ರು ನಿನ್ನೆ ಇನ್ಸ್ಟಾಗ್ರಾಮ್ದಾಗ ಲಿಂಕ್ ಕೊಡ್ರಿ ಅಂತೇಳಿ. ಆದರೆ ಕೊಡೋಕೆ ಆಗಲೇ ಇಲ್ಲ ರೀ. ಸ್ಟಾಕ್ ಖಾಲಿ ಆದಾಗ ಲಿಂಕ್ನೂ ಶೇರ್ ಮಾಡೋಕೆ ಆಗಂಗಿಲ್ಲಲ್ಲ, ಹಾಗಾಗಿ ತನು ಅದನ್ನೇ ನೋಡಾಕತ್ತಿದ್ಲು. ನಾನು ಮಸ್ತ್ ಐತೆ ಅಮ್ಮ ಅಂತ ಹೇಳಿಬಿಟ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ರೊಟ್ಟಿ 2 ರೀತಿ ಮಾಡಿ ಇಟ್ಟಿದ್ದೆ ರೀ. ಆದರೆ ಹಿಂಡಿಗಳು ಮಾಡೋದಿತ್ತು. ಅಂದರೆ ನಿನ್ನೆ ಕರ್ಚಿಕಾಯಿ ಮತ್ತೆಲ್ಲ ಮಾಡಿ ಇಟ್ಟಿದ್ದೆ ರೀ. ಇವತ್ತು ಮತ್ತು ಎಲ್ಲ ಹಿಂಡಿ ಮತ್ತು ಸ್ವಲ್ಪ ಚೂಡಾದು ಮಾಡಬೇಕಿತ್ತು. ಫಸ್ಟ್ ಆರ್ಡ್ರ್ ಕೊಟ್ಟಿದ್ರಲ್ರಿ, ಅವ್ರಿಗೇ ರೆಡಿ ಮಾಡಾಕತ್ತಿದ್ದು. ಅಂದರೆ ಒಂದು 4-5 ಸಲ ಆಯ್ತು ರೀ ನಮ್ಮ ಕಡೆನೇ ಅವರು ತೊಗೊಳಕತ್ತು. ಮತ್ತು ಆರ್ಡ್ರ್ ಕೊಟ್ಟಿದ್ರು. ಏನೇನು ಆರ್ಡ್ರ್ ಕೊಟ್ಟಾರಂತ ನಾನು ನಿಮ್ಮ ಸಂಗತಿ ಶೇರ್ ಮಾಡ್ತೀನಿ ರೀ. ಈಗಿದ್ರೆ ನಾನು ಹಿಂಗೆ ಪುಡಿ ಮಾಡಾಕಂತೀನಿ ನೋಡ್ರಿ. ಅವರಿಗೆ ಬೆಳ್ಳುಳ್ಳಿ ಹಾಕಿದ್ರೆ ಹಿಂಡಿ ಮತ್ತು ಚೂಡಾ ಬೇಕಂತ ಹೇಳಿದ್ರೆ, ಹಾಗಾಗಿ ನಾನು ಹಿಂಗನ ಪುಡಿ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ ನೋಡ್ರಿ. ಯಾವುದೇ ಅಡುಗೆ ಟೇಸ್ಟ್ ಬರಬೇಕಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಬಿಟ್ರೆ ಟೇಸ್ಟ್ ಬರೋದಲ್ರಿ. ಬರೀ ಉಪ್ಪು ಮತ್ತು ಖಾರ ಪುಡಿ ಹಾಕಿ ಹಿಂಡಿ ಮಾಡಿಬಿಟ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ ರೀ. ಹಾಗಾದ್ರೆ ನನ್ನ ಟೆನ್ಷನ್ ನನಗೆ ಆಗಕತ್ತಿತ್ತು. ನನ್ನ ಮಗ ಇದ್ರೆ ಏನೇನೋ ಕೇಳಾಕತ್ತಿದ್ಲು. ಆ್ಯಕ್ಚುಲಿ ನಾನು ಹಿಂಡಿ ಮಾಡಾಕಂತಿದ್ದೆ. ಅದು ಸಣ್ಣನ ಆಗಲಾಗೈತೆ ಅಂತ ಹೇಳಿ ನಾನು ಟೆನ್ಷನ್ ಮಾಡ್ಕೋತಾ ಇದ್ರೆ, ಅದು ಸ್ವಲ್ಪ ಜಾಸ್ತಿ ಆಗ್ಬಿಡ್ತಂದ್ರೆ ಹಿಂಗೆ ಆಗುತ್ತೆ ರೀ. ಅದು ಸಣ್ಣ ಮಾಡ್ತಾ ಮಾಡ್ತಾ ಎಣ್ಣೆನೇ ಬಿಡೋಕೆ ಸ್ಟಾರ್ಟ್ ಆಗ್ಬಿಡ್ತು. ಇನ್ನೊಂದು ಸ್ವಲ್ಪ ರುಬ್ಬಿ ಬಿಟ್ಟಿದ್ರೆ ಪೀನಟ್ ಬಟ್ರ್ ಆಗ್ಬಿಡ್ತಿತ್ತು. ಮತ್ತು ಇನ್ನೇನು ಮಾಡೋದಪ್ಪ ಅಂತೇಳಿ ಮತ್ತೊಂದು ಬುಟ್ಟಿಗೆ ತೆಗೆದಿಡಾಕಂತಿದ್ರಿ. ಅಂದರೆ ಸ್ವಲ್ಪ ಸಣ್ಣ ಮಾಡ್ಬೇಕಂತೇಳಿ ನಾನು ಅಂದ್ಬಿಟ್ರೆ ಅದು ಈ ಥರ ಎಣ್ಣೆನೇ ಬಿಡಾಕೆ ಸ್ಟಾರ್ಟ್ ಆಯ್ತು. ನನ್ನ ಮಗಳಿಗೆ ಮಾತ್ರ ಹಿಂಡಿ ಭಾಳ ಮಸ್ತ್ ಆಗೈತೆ ಮಮ್ಮಿ ಅಂತ ಹೇಳಾಕತ್ತಿದ್ಲು. ಅಂದರೆ ತನಗೆ ಈ ಥರ ಹಿಂಡಿ ಜಾಸ್ತಿ ಇಷ್ಟ ಆಗುತ್ತೆ ರೀ. ಮಮ್ಮಿ ನೀವು ಬೇರೆ ಮಾಡಿಕೊಡ್ರಿ ನಮ್ಗೆ ಇರಲಿ ಆದರೆ ಇದು ಅಂತ ಅನ್ನಕತ್ತಿದ್ಲು. ಅಂದ್ರೆ ಅದು ಈ ಥರ ಜಿಗಿಟ್ ಬಂದಿತ್ತಲ್ರಿ, ಎಣ್ಣೆ ಬಿಡಾಕೆ ಸ್ಟಾರ್ಟ್ ಆಗಿತ್ತಲ್ಲ, ಅದಕ್ಕಾಗಿ ನೋಡೋಣ ಅಂತೇಳಿ ಸೈಡಿಗೆ ಎತ್ತಿಟ್ಬಿಟ್ಟು ಮತ್ತು ಪುಟಾಣಿ ಹಿಂಡಿ ಖಾರ ಹಿಂಡಿ ಎಲ್ಲ ರೆಡಿ ಮಾಡಾಕಂತೀನಿ ನೋಡ್ರಿ. ಬೆಳ್ಳುಳ್ಳಿ ಹಾಕದೆ ಮಾಡಂತ ಹೇಳಿದ್ರಲ್ರಿ, ಹಾಗಾಗಿ ನಾನು 1-2 ಚಮಚ ಎಣ್ಣೆ ಮತ್ತು 1-2-3 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಹಿಂಗು, ಕರ್ಬೇವಿನ ಸೊಪ್ಪು ಸ್ವಲ್ಪ ಹುರಿದ್ಬಿಟ್ಟು ಹಾಕಿಬಿಟ್ಟು ಮಾಡಿಬಿಟ್ರೆ ಹಿಂಡಿ ಟೇಸ್ಟ್ ಚಲೋ ಇರೋದ್ರಿ. ಬರೀ ನಾವು ಹಾಗೆ ಬರೀ ಖಾರ ಪುಡಿ ಮತ್ತು ಉಪ್ಪು ಮತ್ತು ಶೇಂಗಾ ಅಷ್ಟೇ ಬಳಸ್ಬಿಟ್ಟು ಮಾಡಿಬಿಟ್ರೆ ಅಷ್ಟೇ ಟೇಸ್ಟ್ ಬರೋಂಗಿಲ್ಲ ಅಂತ ನಾನು ಈ ಥರ ಮಾಡಾಕತ್ತಿದ್ದು ನೋಡ್ರಿ. ಬರೀ ನಾವು ಒಣ ಹಿಂಗೆ ಹಾಕಿಬಿಟ್ರೆ ಅಷ್ಟೇ ಟೇಸ್ಟ್ ಬರೋಂಗಿಲ್ಲ ರೀ. ಸ್ವಲ್ಪ ಎಣ್ಣೆ ಒಳಗೆ ಅಂದರೆ 1 ಚಮಚ ಎಣ್ಣೆ ಅಷ್ಟೇ ಹಾಕಿಬಿಟ್ಟು ಎಣ್ಣೆ ಒಳಗೆ ಜೀರಿಗೆ ಮತ್ತು ಹಿಂಗು ಕರ್ಬೇವಿನ ಸೊಪ್ಪು ಹುರಿದು ಹಿಂಡಿಗೆ ಮಿಕ್ಸ್ ಮಾಡಿಬಿಟ್ರೆ ಟೇಸ್ಟ್ ಚಲೋ ಬರುತ್ತೆ ನೋಡ್ರಿ.
ಅಂದರೆ ನೀವು ಬೆಳ್ಳುಳ್ಳಿ ಯೂಸ್ ಮಾಡದೇ ಇರೋರಿಗೆ ಈ ಥರ ಯೂಸ್ ಆಗ್ಬೋದಂತ ಹೇಳಿದೆ ಅಷ್ಟೇ ರೀ. ಸ್ವಲ್ಪ ಎಣ್ಣೆ ಒಳಗೆ ಈ ಥರ ಹುರಿದ್ಬಿಟ್ಟು ಹಾಕಬೇಕು ಕರ್ಬೇವು ಸೊಪ್ಪು, ಜೀರಿಗೆ, ಹಿಂಗೆ ರೀ. ಈಗಿದ್ರೆ ನಾನು ಪುಟಾಣಿ ಹಿಂಡಿ, ಶೇಂಗಾ ಹಿಂಡಿ ಮತ್ತು ಗುರಾಳ್ ಹಿಂಡಿ ಅಂದರೆ ಖಾರ ಹಿಂಡಿನೂ ರೆಡಿ ಮಾಡಿ ಇಟ್ಟೆ ರೀ. ಇದೇನು ಶೇಂಗಾದ ಹಿಂಡಿ ಐತಲ್ಲ ಫುಲ್ ಏನೋ ಉಂಡೆ ಕಟ್ಟೋ ಥರ ಆಗ್ಬಿಟ್ಟೈತಿ. ಅಂದರೆ ಇದು ಶೇಂಗಾ ಒಳಗೆ ಜಾಸ್ತಿ ಎಣ್ಣೆ ಐತ್ರಿ. ನಿನ್ನೆ ನಾನು ಹೋಳ್ಗೆ ಮಾಡಮ್ದಾಗೂ ಅಷ್ಟೇ ಫುಲ್ ಉಂಡೆ ಮಾಡಮ್ದಾಗ ಹಿಂಗೆ ಒತ್ತೆ ಅದು ಎಣ್ಣೆ ಬೀಳಾಕತ್ತಿತ್ತು, ಅಂದರೆ ತೊಟ್ಟಿಗೆ ಹಾಕತ್ತಿತ್ತು. ಕೆಲವೊಂದು ಶೇಂಗಾ ಒಳಗೆ ಜಾಸ್ತಿ ಎಣ್ಣೆ ಇರುತ್ತಲ್ರಿ, ಹಾಗಾಗಿ ಈ ಥರ ಆಗ್ಬಿಡುತ್ತೆ. ಮತ್ತು ನಾನು ಸ್ವಲ್ಪ ಶೇಂಗಾನ ಹುರಿದು ಜಸ್ಟ್ ಒಂದು 2-3 ರೌಂಡ್ ಅದನ್ನ ಪುಡಿ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಆಮೇಲೆ ಮತ್ತೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ ರೀ ಒಂದು ರೌಂಡ್. ಆವಾಗ ಸ್ವಲ್ಪ ಬಿಡಿ ಬಿಡಿಯಾಗಿ ಆಯ್ತು ನೋಡಿರಿ. ಆ್ಯಕ್ಚುಲಿ ತಿನ್ನಮ್ದ ಭಾಳ ಮಸ್ತ್ ಇರೋದ್ರಿ ಈ ಥರ ಎಣ್ಣೆ ಜಾಸ್ತಿ ಬಿಟ್ಟಾಗ. ಅಂದ್ರೆ ನಾನೇನು ಎಣ್ಣೆ ಹಾಕಿಲ್ಲ ರೀ, ಅಂದರೆ ಒಂದೊಂದು ಶೇಂಗಾ ಒಳಗೆ ಜಾಸ್ತಿ ಎಣ್ಣೆ ಇರುತ್ತಲ್ರಿ, ಆ ಥರ ಆಗ್ತಿರ್ತೈತಿ. ಒಂದು ಸ್ವಲ್ಪ ಜಾಸ್ತಿ ರುಬ್ಬಿದಾಗ ಪೀನಟ್ ಬಟ್ರ್ ಮಾಡೋಕೆ ಭಾಳ ಮಸ್ತ್ ಈ ಥರ ಶೇಂಗಾ ಯೂಸ್ ಮಾಡ್ಬೇಕು ನೋಡಿರಿ, ಭಾಳ ಮಸ್ತ್ ಆಗುತ್ತೆ ಪೀನಟ್ ಬಟ್ರ್. ಅಂದರೆ ಶೇಂಗಾನ ಚಲೋತ್ನಾಗ ಹುರಿದ್ಬಿಟ್ಟು ತಣ್ಣಗಾದ್ಮೇಲೆ ಜಸ್ಟ್ ನಾವು ಸಣ್ಣಗೆ ರುಬ್ತಾ ಹೋದಾಗ ಎಣ್ಣೆ ಬಿಟ್ಟು ಫುಲ್ ಅಳಸಾಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ರೀ. ನಾನು ಕೆಲವೊಂದು ಸಲ ಮಾಡಿ ಕೊಟ್ಟಿದ್ದೀನಿ ಮನಗೆ. ಅಂದರೆ ಫಸ್ಟಿಗೆ ಅದಕ್ಕೆ ಹನಿ ಆಗಲಿ ಬೆಲ್ಲ ಆಗಲಿ ಆ್ಯಡ್ ಮಾಡೋಕೆ ಹೋಗಬಾರ್ದು. ಜಸ್ಟ್ ಏನೈತಲ್ಲ ಶೇಂಗಾ ಅಷ್ಟೇ ರುಬ್ಬಬೇಕು. ಆಮೇಲೆ ಒಂದು ಚಿಟಿಕೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪೀನಟ್ ಬಟ್ರ್ ಮಸ್ತಾಗೆ ರೆಡಿ ಆಗುತ್ತೆ ನೋಡಿರಿ. ಈಗಿದ್ರೆ ಹಿಂದಿನೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ರೀ. ಈಗಿದ್ರೆ ಚಟ್ನಿ ರೆಡಿ ಮಾಡಕ್ಕಂತೀನಿ ನೋಡಿರಿ, ಕೆಂಪು ಚಟ್ನಿ ಹೇಳಿದ್ರೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ರೀ. ಮೆಣಸಿನ್ಕಾಯಿ ನೆನೆಸಿ ರುಬ್ಬಿ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಕ್ಕಂತಿದ್ರಿ, ಯಾಕಂದ್ರೆ ಜಾಸ್ತಿ ಮಾಡಿಟ್ಟು ಭಾಳ ದಿವಸ ಆದಮೇಲೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ರೀ. ಆ್ಯಕ್ಚುಲಿ ಉಪ್ಪಿನಕಾಯಿ ಮಾಡ್ಬೇಕಂದೈತಿ, ಮಾಡೋಕ್ಕೆ ಟೈಮ್ನ ಸಿಗಲ್ಲಾಗೈತಿ ನೋಡಿರಿ. ನಮ್ಮ ಮನೆಯೊಳಗೂ ಉಪ್ಪಿನಕಾಯಿ ಖಾಲಿ ಆಗ್ಯಾವ, ಹಾಗಾಗಿ ಮಾಡ್ಬೇಕಂದ್ರೆ ಟೈಮ್ನ ಸಿಗಲ್ಲಾಗೈತಿ. ಅದಕ್ಕೆ ಒಂದು ದಿವಸ ಟೈಮ್ ಬೇಕಾಗುತ್ತೆ ರೀ ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಬೇಕಾದ್ರೆ. ಈಗಿದ್ರೆ ಕೆಂಪು ಚಟ್ನಿನೂ ರೆಡಿ ಮಾಡಿ ಇಟ್ಟೆ ನೋಡಿರಿ. ಕೆಂಪು ಚಟ್ನಿ ರೆಡಿ ಮಾಡಿ ಚಕ್ಲಿನೂ ರೆಡಿ ಮಾಡಕ್ಕಂತೀನಿ. ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ರೆಡಿ ಮಾಡಿಬಿಟ್ರೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ. ಜಸ್ಟ್ ಅರ್ಧ kg ಅಷ್ಟೇ ರೆಡಿ ಮಾಡಕತ್ತಿದ್ದು. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಇದು ಬುಧವಾರ ಮತ್ತು ಗುರುವಾರದ ಲಾಗ್ ಐತೆ ಅಂತ ಹೇಳಿದ್ದೆ ಅಲ್ರಿ. ನಿನ್ನೆ ಚಕ್ಲಿ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗಿದ್ರೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು, ಇವತ್ತು ನಂದು ಗುರುವಾರ ಉಪವಾಸ ಇರುತ್ತೆ ರೀ. ಹಾಗಾಗಿ ಫಸ್ಟಿಗಿದ್ರೆ ಜಳಕ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕೂ ರೆಡಿ ಮಾಡ್ಬೇಕ್ರಿ. ರಾಯರ ಮಠದಿಂದ ತಂದಿದ್ದು ಮುತ್ತಿಗೆಯ ಮತ್ತು ಅಕ್ಷತೆ ನೋಡಿರಿ, ಈ ಥರ ಬಟ್ಲ ಹಾಕಿಟ್ಟಿದ್ದು. ಆ್ಯಕ್ಚುಲಿ ಡಬ್ಬಿ ತರಬೇಕಾಗಿತ್ತು, ಅಂದರೆ ಹಿತ್ತಾಳಿ ತರಬೇಕಂತ ನಾನು ಬಿಟ್ಟಿದ್ರಿ. ರಾಯರ ಮಠಕ್ಕೆ ಹೋದಾಗ ಮುರ್ತಿಕೆ ತರೋದನ್ನು ಮರಕ್ಕೆ ಹೋಗ್ಬಾರ್ದು ನೋಡ್ರಿ. ಅಂದರೆ ಆರೋಗ್ಯ ಸರಿ ಇಲ್ಲಾರ್ದಾಗ ಒಂದು ಚಿಟಿಕೆಯಷ್ಟು ನೀರೊಳಗೆ ಹಾಕ್ಕೊಂಡು ಕುಡಿದ್ಬಿಟ್ರೆ ಆರೋಗ್ಯನೂ ಸರಿ ಹೋಗುತ್ತೆ. ಅಂದರೆ ಅದು ಮಠದ ಹತ್ರ ಸಿಗಂಗಿಲ್ಲ ರೀ. ಮಠದಿಂದ 1 ಕಿಲೋಮೀಟ್ರ್ ಬೇರೆ ಕಡೆ ಹೋಗಿ ತರಬೇಕಾಗುತ್ತೆ. ಅಂದರೆ ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲಲ್ರಿ, ಹಾಗಾಗಿ ಹೇಳೋದೆ ಅಷ್ಟೇ ರೀ. ಈಗಿದ್ರೆ ದೇವರಿಗೂ ನಮಸ್ಕಾರ ಮಾಡಿಬಿಟ್ಟು ಗ್ಯಾಸ್ ಸ್ಟೋವ್ನು ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕಿದ್ರೆ ಸಾಬುದಾನಿ ಮಾಡೋಣಂತ ಶೇಂಗಾನ ಹುರಿಯಾಕಂತೀನಿ ನೋಡಿರಿ. ನಿನ್ನೆ ರಾತ್ರಿನೇ ನಾನು ಸಾಬುದಾನಿ ನೆನೆಸಿಟ್ಟಿದ್ದೀನಿ. ಆದರೆ ಸಾಬುದಾನಿಗೆ ಸ್ವಲ್ಪ ಶೇಂಗಾನ ಹುರಿದು ಪುಡಿ ಮಾಡಿ ಹಾಕಿಬಿಟ್ರೆ ಟೇಸ್ಟ್ ಬರೋದ್ರಿ. ಇವತ್ತು ನಾನು ಒಂದು 2 ಚಮಚ ಎಣ್ಣೆ ಒಳಗೆ ಸಾಬುದಾನಿ ಹೆಂಗೆ ಮಾಡೋದಂತ ನಿಮ್ಮ ಸಂಗತಿ ಶೇರ್ ಮಾಡ್ಕೊತೀನಿ ರೀ. ಭಾಳ ಮಸ್ತ್ ಆಗುತ್ತೆ. ಕೆಲವೊಬ್ರು ಸಾಬುದಾನಿ ಮಾಡೋಕೆ ಅದು ಬಿಡಿ ಬಿಡಿ ಆಗ್ಬೇಕಂತ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಮಾಡ್ತಾರೆ. ಅವಾಗ ಅದು ಒಂಚೂರು ತಿನ್ನೋಕೆ ಆಗಂಗಿಲ್ಲ. ಸಾಬುದಾನಿ 1 ಚಮಚದಷ್ಟು ತಿಂದ್ಬಿಟ್ರೆ ಹೊಟ್ಟೆ ಫುಲ್ ಅನ್ಸುತ್ತೆ. ಆದರೆ ಎಣ್ಣೆ ಜಾಸ್ತಿ ಆದಾಗ ಇನ್ನೂ ತಿನ್ನೋಕೆ ಮನಸ್ಸಾಗಂಗಿಲ್ಲ. ಅದಕ್ಕಾಗಿ ಎಣ್ಣೆ 1-1.5 ಚಮಚದಷ್ಟು ಅಷ್ಟೇ ಹಾಕಿಬಿಟ್ಟು ಮಾಡ್ಬೋದು. ಅವಾಗೂ ಬಿಡಿ ಬಿಡಿಯಾಗಿ ಮಸ್ತಾಗೆ ಬರುತ್ತೆ ನೋಡಿರಿ. ಫಸ್ಟಿಗೆ ಸಾಬುದಾನಿ ಮಾಡೋಣಂತ ಅಂದ್ಕೊಂಡೆ. ಇನ್ನೂ ಟೈಮ್ 7 ಗಂಟೆ ಆಗಿ 45 ನಿಮಿಷ ಆಗಿತ್ತು ರೀ. ಹಾಗಾಗಿ ಫಸ್ಟಿಗಿದ್ರೆ ಶಂಕರಪಾಳ್ಯನೂ ಕಳಿಸ್ಬೇಕಿತ್ತು, ಅದಕ್ಕಾಗಿ ಅದನ್ನ ರೆಡಿ ಮಾಡಿಬಿಟ್ಟನೆ ಆಮೇಲೆ ಸಾಬುದಾನಿ ಮಾಡಿಕೊಟ್ರೆ ಆಯ್ತಂತ ಶಂಕರಪಾಳ್ಯ ರೆಡಿ ಮಾಡಕ್ಕಂತೀನಿ ನೋಡಿರಿ. ಶಂಕರಪಾಳ್ಯ ಮಾಡೋದು ಏನೈತಲ್ರಿ, ಮೈದಾ ಹಿಟ್ಟು, ಸಕ್ಕರೆ ಮತ್ತು ತುಪ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚಲೋತ್ನಾಗ ಕಲಿಸಿ ಒಂದು 5-10 ನಿಮಿಷ ಇಟ್ಟು ಈ ಥರ ದಿಪ್ಪಾಗಿ ಚಪಾತಿ ಮಾಡಿಬಿಟ್ಟು ಆಮೇಲೆ ಡೀಪ್ ಫ್ರೈ ಮಾಡಿಬಿಟ್ರೆ ಆಯಿತು. ಮಸ್ತಾಗಿ ಶಂಕರಪಾಳಿ ರೆಡಿ ಆಗ್ತಾವೆ ನೋಡಿರಿ. ಟೇಸ್ಟ್ ಮಸ್ತ್ ಇರ್ತಾವೆ ರೀ. ಸ್ವೀಟ್ನೂ ಅಷ್ಟೇ ಜಾಸ್ತಿ ಇರಂಗಿಲ್ಲ ರೀ, ಏನಂತಾರೆ ಮೀಡಿಯಮ್ ಆಗಿರ್ತಾವೆ ಸ್ವೀಟ್ನು. ಸಕ್ಕರೆ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಅಂದರೆ ನಾವು ಒಂದು ಅರ್ಧ kg ಮೈದಾ ಹಿಟ್ಟು ತೊಗೊಂಡಿದ್ರೆ ಅದಕ್ಕೆ 150 ಮತ್ತು 200 ಗ್ರಾಮ್ ಅಷ್ಟೇ ಸಕ್ಕರೆ ಹಾಕಬೇಕು ರೀ. ಅಂದರೆ ಸ್ವಲ್ಪ ಸ್ವೀಟ್ ಬೇಕಂದರೆ, ಇಲ್ಲ 150 ಗ್ರಾಮ್ ಅಷ್ಟು ಹಾಕಿಬಿಟ್ರು ಸಾಕಾಗುತ್ತೆ. ಎಲ್ಲನೂ ಈ ಥರ ಕಟ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡ್ಕೊಂಬಿಟ್ರೆ ಮಸ್ತಾಗಿ ಶಂಕರಪಾಳಿ ರೆಡಿ ಆಗ್ತಾವೆ ನೋಡಿರಿ. ಅದನ್ನೂ ರೆಡಿ ಮಾಡಿ ತಣ್ಣಗಾಕಿ ಬಿಟ್ಟಿದ್ದೀನಿ, ಪ್ಯಾಕ್ ಮಾಡಿ ಕೊಡಬೇಕು. ನನ್ನ ಮಕ್ಕಳಿಗೆ ಮಾತ್ರ ಏನೇ ಮಾಡಲಿ ಒಂದು ಸ್ವಲ್ಪ ಆದ್ರೂ ಎಕ್ಸ್ಟ್ರಾ ಮಾಡಲೇಬೇಕು ರೀ. ಇಲ್ಲಾಂದ್ರೆ ಅವ್ರಿಗೆ ತಿನ್ಲಿಕ್ಕಂದ್ರೆ ಸಮಾಧಾನ ಇರೋಂಗಿಲ್ಲ. ಮಮ್ಮಿ ನಮಗೆ ಫಸ್ಟ್ ಕೊಡ್ಬೇಕು ನೀವು ಅಂತ ಹೇಳ್ತಿರ್ತಾರೆ.
ಹಂಗಾಗಿ ನಾನು ಏನೇ ಮಾಡಿಬಿಟ್ರೂ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ರೀ. ಯಾಕಂದ್ರೆ ಮಕ್ಳಿದ್ದು ಮನೆಯೊಳಗೆ ಹಂಗೆ ಅಲ್ರಿ, ಸ್ವಲ್ಪ ಮಾಡಿ ಅಷ್ಟೇ ಕೊಡ್ತೀವಿ ಅಂದ್ರೆ ಆಗಂಗಿಲ್ಲ. ನಾನು ಮಾಡೋ ಮುಂದಾಗ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ. ನನ್ನ ಮಕ್ಳಿಗೆ ಮಾತ್ರ ಎಲ್ಲನೂ ಟೇಸ್ಟ್ ಮಾಡ್ಬೇಕನ್ನೋ ಆಸೆ ರೀ. ಅಂದರೆ ಇವತ್ತು ಮಾಡಿಬಿಟ್ರೂ ಟೇಸ್ಟ್ ಮಾಡ್ತಾರೆ, ಮತ್ತು ಅದೇ ಐಟಮ್ಸ್ ನಾಳೆ ಮಾಡಿಬಿಟ್ರೂ ಮತ್ತೆ ಟೇಸ್ಟ್ ಮಾಡ್ತಾರೆ ಅವರು. ಹಾಗಾಗಿ ಈಗಿದ್ರೆ ನಾನು ಸಾಬುದಾನಿ ರೆಡಿ ಮಾಡಾಕಂತೀನಿ ನೋಡಿರಿ. 1.5 ಚಮಚದಷ್ಟು ಎಣ್ಣೆ ಹಾಕಿದ್ರಿ, ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಸ್ವಲ್ಪ ಇಂಗು ಮತ್ತು ಮೆಣಸಿನ್ಕಾಯಿ ಹಾಕಿ, ಸ್ವಲ್ಪ ಕರ್ಬೇವು ಸೊಪ್ಪು, ಒಂಚೂರು ಉಪ್ಪು ಹಾಕಿ ಮೆಣಸಿನ್ಕಾಯಿ ಹುರ್ಕೋಬೇಕ್ರಿ. ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಹುರಿದಾದ್ಮೇಲೆ ರಾತ್ರಿನೇ ನೆನೆಸಿಟ್ಟಿದ್ದ ಸಾಬುದಾನಿ ಹಾಕಿ ಮತ್ತು ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಟಿದ್ದ ಶೇಂಗಾ ಪುಡಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಉಪ್ಪು ಮತ್ತು ಶೇಂಗಾ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಮುಂದೆ ನಾನು ಇಷ್ಟೇ ಎಣ್ಣೆ ಹಾಕಿದ್ರಿ, ಆದರೆ ನಾವು ಸಾಬುದಾನಿ ಹಾಕಿದ ತಕ್ಷಣ ಶೇಂಗಾ ಪುಡಿ ಏನಿರುತ್ತಲ್ರಿ ಅದನ್ನೂ ಹಾಕಿನೇ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ನಾವು ಶೇಂಗಾ ಪುಡಿ ಆಮೇಲೆ ಹಾಕ್ತೀವಿ ಅಂತಂದಾಗೇನಿತ್ತಲ್ಲ ಅದು ಸಾಬುದಾನಿ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಜಿಗಿಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಈ ಥರ ಮಾಡಿಬಿಟ್ರೆ ಸಾಬುದಾನಿ ಬಿಡಿ ಬಿಡಿಯಾಗಿ ಸ್ವಲ್ಪ ಎಣ್ಣೆ ಒಳಗೆ ರೆಡಿ ಮಾಡ್ಕೋಬೋದು ನೋಡಿರಿ. ಶಂಕರಪಾಳಿನೂ ಎಷ್ಟು ಮಸ್ತಾಗಿ ಬಂದಾವಲ್ರಿ. ಈಗಿದ್ರೆ ಸಾಬುದಾನಿ ಸ್ವಲ್ಪ ಚಲೋತ್ನಾಗೆ ಅದನ್ನ ಎಣ್ಣೆ ಒಳಗೆಲ್ಲ ಬೆನ್ಸ್ಕೊಂಡಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿಬಿಟ್ರೆ ಉಪವಾಸನಾಗ ಇದ್ದಾಗೂ ತಿನ್ಬೋದು. ಸಖತ್ತಾಗಿರುತ್ತೆ ನೋಡಿರಿ. ಉಪವಾಸ ಇಲ್ಲ ಅಂತಂದಾಗ ನೀವು ಉಳ್ಳಾಗಡ್ಡಿ ಬೆಳ್ಳುಳ್ಳಿನೂ ಯೂಸ್ ಮಾಡ್ಬೋದು ಬೇಕಂದ್ರೆ. ಆದರೆ ಇದೇ ರೀತಿ ಮಾಡಿಬಿಟ್ರೆ ಸಾಬುದಾನಿ ಟೇಸ್ಟ್ ಮಸ್ತ್ ಇರುತ್ತೆ ನೋಡಿರಿ. ಈಗಿದ್ರೆ ಸಾಬುದಾನಿನೂ ರೆಡಿ ಮಾಡಿ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿಕೊಟ್ಟು ನಾನು ನಾಷ್ಟ ಎಲ್ಲ ಮಾಡಿಬಿಟ್ಟು ಇನ್ನು ಪ್ಯಾಕ್ ಮಾಡ್ಬೇಕು ನೋಡಿರಿ. ನಾನೇನು ಮಾಡ್ತೀನಲ್ಲ ಅಂದರೆ ಅದು ಏನೇನು ಐಟಮ್ಸ್ ಇರಲ್ಲ ಎಲ್ಲನೂ ನೀಟಾಗಿ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಪ್ಯಾಕ್ ಮಾಡೋ ಮುಂದಾಗ ನೆನಪು ಮಾಡಿಬಿಟ್ರೆ ಹೆಂಗೆ ಅಂತೇಳಿ ಅದು ಒಂದು ಸಲ ಚೆಕ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಇಟ್ಕೊಂಡು ಪ್ಯಾಕ್ ಮಾಡೋಕೆ ಈಸಿ ಆಗುತ್ತೆ ರೀ. ಅದಕ್ಕಾಗಿ ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದು. ಅಂದರೆ 3 ಜನಕ್ಕೆ ಕಳ್ಸೋದೈತ್ರಿ. ಅಂದರೆ ಒಂದು ಇಬ್ಬರು ಸ್ವಲ್ಪ ಕ್ವಾಂಟಿಟಿ ಒಳಗೆ ಆರ್ಡ್ರ್ ಕೊಟ್ಟಿದ್ರೆ, ಹಾಗಾಗಿ ಒಬ್ಬರು ಜಾಸ್ತಿ ಕೊಟ್ಟಿದ್ರು. ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಮ್ಮ ಮನೆಯವ್ರ ಕೈಯಾಗೆ ಕೊಟ್ಟೆ ನೋಡಿರಿ. ಅವ್ರು ಕೊರಿಯರ್ ಆಫೀಸ್ಗೆ ಹಾಕಿ ಅವರು ಕೆಲ್ಸಕ್ಕೆ ಹೋಗ್ತಾರೆ. ತನ್ನೂ ಕಾಲೇಜ್ಗೆ ಹೊಂಟಿದ್ಲು ರೀ. ಹಾಗಾಗಿ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟೆ ನೋಡಿರಿ. ನಮ್ಮ ಮನೆ ಗೋಡಾನ್ ಆದಂಗೆ ಆಗ್ಬಿಟ್ಟೈತಿ. ಅಂದರೆ ಎಲ್ಲ ಸಾಮಾನು ಅಲ್ಲೇ ಇಡೋದು, ಬಾಕ್ಸ್ ಆಗಲಿ ಮತ್ತು ಈ ಥರ ಆದಾಗ ಮನೆ ಗೋಡಾನ್ ಥರನೇ ಆಗ್ಬಿಡುತ್ತೆ ರೀ. ಈಗಿದ್ರೆ ಟೈಮ್ 3 ಗಂಟೆ ಆಗಿ ಒಂದು 20 ನಿಮಿಷ ಆಗಿತ್ತು ನೋಡಿರಿ. ಇವಾಗ ಊಟ ಮಾಡಾಕಂತಿದ್ರಿ. ತನೂ ಕಾಲೇಜ್ಗೆ ಹೋಗಿದ್ಲು ಅಂತ ಹೇಳಿದ್ದೆ ಅಲ್ರಿ, ತೊಗೊಂಡು ಹೋಗಿದ್ಲು ಮೊಬೈಲ್. ಹಾಗಾಗಿ ಯಾವುದೇ ರೆಸಿಪಿನೂ ಮಾಡೋಕ್ಕಾಗಿಲ್ಲ, ಅಡುಗೆ ಮಾಡೋದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ರೀ. ನಾನು ಊಟ ಮಾಡಾಕತ್ತಿದ್ದೆ, 3 ಗಂಟೆ ಆಗಿ ಹೋಗಿದ್ದ. ಇನ್ನೇನು ಯಾವಾಗ ಬರ್ತಾರೆ ಬಿಡಪ್ಪ ಅಂಥೇಳಿ ರೊಟ್ಟಿ ಊಟ ಮಾಡಿಬಿಟ್ಟು ಅನ್ನ ಊಟ ಮಾಡ್ಬೇಕಂತ ಅನ್ನ ನೀಡ್ಕೊಳಕಂತಿದ್ದೆ ರೀ. ಅವಾಗ ತನು ಆದಮೇಲೆ ಮನು ಆದಮೇಲೆ ನಮ್ಮ ಮನೆಯವರು ಅಷ್ಟರು ಬಂದರು. ಆದರೆ ಯಾರೂ ಊಟ ಮಾಡಕ್ಕನ ರೆಡಿ ಇಲ್ಲ ರೀ. ಅಡುಗೆ ಮಾಡ್ಲಾರ್ದಾಗ ಹಶು ಆಗೈತಿ ಏನು ಮಾಡಿರಿ ಅಂತೇಳಿ ಕೇಳ್ತಾರೋ. ಇವತ್ತು ಎಲ್ಲ ಅಡುಗೆ ಮಾಡಿಟ್ಟಿದ್ನಿ. ಅನ್ನ, ಸಾರು, ಪಲ್ಯ, ಚಟ್ನಿ, ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲ ಅದಾವೆ. ಆದರೆ ಯಾರೂ ಊಟ ಮಾಡಕ್ಕನ ಒಲ್ಲ ಅಂತಂದರು. ಹೀಗಾಗಿ ಸಿಟ್ಟು ಬರ್ತೈತಿ ಕೆಲವೊಂದು ಸಲ. ಏನು ಮಾಡೋದ್ರಿ, ಎಷ್ಟೆಲ್ಲ ಪ್ರೀತಿಯಿಂದ ಅಡುಗೆ ಮಾಡಿರ್ತೀವಿ, ಹೊರಗಡೆ ಊಟ ಮಾಡಿ ಬಂದುಬಿಡ್ತಾರೆ. ನಮ್ಮ ಮನೆಯವರು ಊಟ ಮಾಡಲಿಲ್ಲ. ತನೂ ಅಷ್ಟೇ ರೀ, ಕಾಲೇಜ್ ಕ್ಯಾಂಟೀನ್ ಒಳಗೆ ಊಟ ಮಾಡಿ ಬಂದಂತ ಹೇಳಿದ್ಲು. ಹಂಗಾಗಿ ಆಯ್ತು ಬಿಡು, ರಾತ್ರಿ ಇದನ್ನೇ ಆಗುತ್ತಂತೇಳಿ ನಾನು ಮಸ್ತಾಗೆ ಹೀರೆಕಾಯಿ ಚಟ್ನಿ ಮತ್ತು ಚೌಳಿಕಾಯಿ ಪಲ್ಯ, ಬ್ಯಾಳೆ ಸಾರು, ಅನ್ನ ಎಲ್ಲ ಮಸ್ತ್ ಊಟ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಇನ್ನು ಕೆಲಸ ಮಾಡ್ಬೇಕು ರೀ. ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೈತಿ. ಸ್ವಲ್ಪ ಮಾರ್ಕೆಟ್ಗೆ ಅದು ಹೋಗೋದೈತಿ. ಆದರೆ ಊಟ ಮಾಡಿ ರೆಸ್ಟ್ ಮಾಡೋದು ನೋಡಿರಿ. ಮತ್ತು ಯಾರಿಗಾದರೂ ಫೋನ್ ಹಚ್ಚೋದಿದ್ರೆ ಫೋನ್ ಹಚ್ಚೋದು ಆ ಥರ ಮಾಡೋದಾಗೋದು ರೀ. ಯಾಕಂದರೆ ಟೈಮ್ ಸಿಕ್ಕಾಗನೇ ಏನು ಮಾಡಬೇಕಲ್ಲ ಅದನ್ನ ಮಾಡಿಬಿಡೋದು. ಫೋನ್ ಹಚ್ಚಿದ್ದೆ, ಫೋನ್ದಾಗ ಅಷ್ಟು ಮಾತಾಡಿಬಿಟ್ಟು ಸಂಜೆನೇ ಆಯಿತು. ಹಾಗಾಗಿ ಮತ್ತು ಮಾರ್ಕೆಟ್ಗೆ ಹೊಂಟಿದ್ದೀನಿ ನೋಡಿರಿ. ಮಾರ್ಕೆಟ್ ಒಳಗೆ ಸ್ವಲ್ಪ ಪುಟಾಣಿ ಮತ್ತು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿದ್ದು, ಅದಕ್ಕಾಗಿ ಹೋದ್ರಾಯ್ತಂತೇಳಿ ಹೋಗಿದ್ದೆ ರೀ. ಆ್ಯಕ್ಚುಲಿ ಮೆಂತ್ಯದ ಮೆಣಸಿನ್ಕಾಯಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದ್ರು, ಅಂದರೆ ಮುಂಬೈಯವ್ರು ಹೇಳಿದರು ಮೆಂತ್ಯ ಮೆಣಸಿನ್ಕಾಯಿ ತೊಗೊಂಡು ಬರ್ರಿ ಅಂತೇಳಿ. ನಾನು ಮಾರ್ಕೆಟ್ಗೆ ಹೋಗೋದು 8 ಗಂಟೆ ಆಗಿಬಿಟ್ಟಿದ್ದ. ಹೋಗೋ ತನಕ ಅಂಗಡಿನೇ ಮುಚ್ಚಿಬಿಟ್ಟಿತ್ತು ನೋಡಿರಿ. ಮತ್ತೊಂದು ಸಲ ಹೋದಾಗ ಕೇಳಿದ್ರಾಯ್ತಂತೇಳಿ ವಾಪಸ್ಸು ಸ್ವಲ್ಪ ಕಿರಾಣಿ ಎಲ್ಲ ಸಾಮಾನು ತೊಗೊಂಡು ಬಂದ್ರಾಯ್ತಂತೆ ತೊಗೊಂಡು ಬಂದೀವಿ ನೋಡಿರಿ. ಆ್ಯಕ್ಚುಲಿ ನಾನು ಇವಾಗ ಹೊಂಟಿದ್ದು, ಇದು ಹೋಗಿ ಬಂದಿದ್ದು ಸ್ಟೋರಿ ನಿಮ್ಮ ಮುಂದೆ ಹೇಳಾಕತ್ತಿದ್ರಿ. ನಮ್ಮ ಬಿಜಾಪುರ ರಾತ್ರಿ ಹೊತ್ತು ಯಾವ ಥರ ಇರುತ್ತೆ ನೋಡಿರಿ. ಸಂಡೇ ಮಾತ್ರ ಜಾಸ್ತಿ ರಶ್ ಇರುತ್ತೆ. ಇವತ್ತಿನೂ ಅಷ್ಟೊಂದೇನು ರಶ್ ಇದ್ದಿತ್ತಿಲ್ಲ ರೀ. ಮತ್ತು ಸ್ವಲ್ಪ ಲೇಟ್ನೂ ಆಗಿತ್ತಲ್ರಿ. ಆ್ಯಕ್ಚುಲಿ ಮೆಂತ್ಯ ಮೆಣಸಿನ್ಕಾಯಿ ನಾನು ಮಾಡಬೇಕಿತ್ತು, ಹೋದ ವರ್ಷ ಮಾಡಿದ್ದೆ ರೀ. ಆದರೆ ಮನೆಗೆ ಎಷ್ಟು ಬೇಕಲ್ಲ ಅಷ್ಟೇ ಮಾಡಿದ್ದು. ಈ ವರ್ಷ ಮಾಡೋಕೆ ಆಗಲಿಲ್ಲ ರೀ. ಅಂದರೆ ಸ್ವಲ್ಪ ಅದಕ್ಕೆ ಟೈಮ್ನೂ ಜಾಸ್ತಿ ಬೇಕಾಗುತ್ತೆ ಮತ್ತು ಬಿಸಿಲು ಜಾಸ್ತಿ ಬೇಕು ರೀ. ಭಾಳ ಜನ ಕೇಳ್ಯಾರ, ಖರೆ ನಾನು ಮಾಡೋಕೆ ಹೋಗಿಲ್ಲ ರೀ. ನೆಕ್ಸ್ಟ್ ವರ್ಷ
ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೋಗಿ ಸ್ವಲ್ಪ ಎಲ್ಲ ಪುಟಾಣಿ ಮತ್ತು ಶೇಂಗಾ ಎಲ್ಲ ಬೇಕಾಗಿದ್ದವಲ್ರಿ. ಈ ಶೇಂಗಾ ರೇಟ್ ಅಂತೂ ದಿನಕ್ಕೆ ದಿನಕ್ಕೆ ಜಾಸ್ತಿನೇ ಆಕತ್ತೈತೆ ನೋಡಿರಿ. 150 ಇದ್ದಿದ್ದು ₹180 ಆಗೈತಿ. ಅಂದ್ರೆ 1 ಕೆ ಜಿಯಿಂದ ₹30 ಜಾಸ್ತಿ ಆಗೈತೆ ನೋಡಿರಿ. ಇನ್ನು ಪಂಚಮಿ ಹಬ್ಬಕ್ಕಂತೂ ಇನ್ನೂ ಡಬಲ್ ಆಗುತ್ತಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೈತಿ. ಅದನ್ನೇ ಅನ್ನಕತ್ತಿದ್ದೆ ನಮ್ಮ ಮನೆಯವ್ರಿಗೆ, ಒಮ್ಮೆ ತಂದಿಡ್ಬೇಕಿತ್ತು ರೀ, ಜಾಸ್ತಿ ಆಗ್ಬಿಟ್ಟೈತೆ ರೇಟ್. ಅಂದ್ರೆ 1 ಕೆ ಜಿಯಿಂದ ₹30 ಜಾಸ್ತಿ ಅಂದಾಗ ನಮಗೂ ಅದು ಜಾಸ್ತಿನೇ ಅಂತ ಅನ್ಸುತ್ತಲ್ರಿ. ಮತ್ತು ಅದು ತಂದು ಬಿಸಿಲಿಗೆ ಹಾಕಿದ್ಮೇಲೆ ಮತ್ತೊಂದು 100-150 ಗ್ರಾಮ್ ಕಮ್ಮಿನೇ ಆಗುತ್ತಂದ್ರೆ ಹಸಿ ಇರ್ತಾವಲ್ಲ, ಹಾಗಾಗಿ ಅದನ್ನೇ ಅನ್ನಕತ್ತಿದ್ದೆ ನಮ್ಮ ಮನೆಯವ್ರಿಗೆ. ನಾನು ಮಾರ್ಕೆಟ್ಗೆ ಹೋಗಿ ಬರೋ ತನಕ ನನ್ನ ಮಗಳಿದ್ರೆ ಪಾನಿಪುರಿ ರೆಡಿ ಮಾಡಿ ಇಟ್ಟಿದ್ಲು. ಮಮ್ಮಿ ಟೇಸ್ಟ್ ನೋಡಿರಿ ಹೆಂಗಾಗೈತಿ, ಟೇಸ್ಟ್ ನೋಡಿರಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದು ಗ್ರೀನ್ ಪಾನಿ ಇರುತ್ತಲ್ರಿ, ಫುಲ್ ಖಾರ ಮಾಡಿಬಿಟ್ಟಿದ್ಲು. ಹಾಗಾಗಿ ತಿನ್ನೋಕ್ಕಾಗಲ್ಲಮ್ಮ ಎಷ್ಟು ಖಾರ ಮಾಡಿ ಅಂತೇಳಿ ಅನ್ನಕತ್ತಿದ್ದೆ ರೀ. ಅಂದರೆ ಕೆಲವೊಂದು ಸಲ ಗೊತ್ತಾಗಂಗಿಲ್ಲಲ್ರಿ, ಒಂದು ಮೆಣ್ಸಿನ್ಕಾಯಿ ಬದಲಿ ಒಂದು 2-3 ಮೆಣ್ಸಿನ್ಕಾಯಿ ಹಾಕ್ಬಿಟ್ರೆ ಜಾಸ್ತಿ ಖಾರ ಆಗುತ್ತೆ. ನಮ್ಮ ಮನೆಯವರಿದ್ರೆ ಇಲ್ಲ ನಡೀತದೆ, ಸ್ವೀಟ ಮತ್ತು ಪಲ್ಯ ಹಾಕಿದ್ಮೇಲೆ ಬರೋಬ್ಬರಿ ಆಗ್ತೈತೆ ಅಂತೇಳಿ ಅನ್ನಕತ್ತಿದ್ರು. ಇವತ್ತಿನ ಲಾಗ್ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ಟೇಕ್ ಕೇರ್.